ನಮಸ್ಕಾರ ಆಚಾರ್ಯ. ನಮಸ್ತೆ. ನಾವು ಶುರು ಮಾಡ್ಬೋದು ಆಚಾರ್ಯ. ಹರಿಯಣ್ಣ ಜಾಯ್ನ್ ಆಗಲ್ಲ ಅಂತೆ. ಆಯ್ತಾಯ್ತು. ಈ VGR ಇವರು ಗುರುರಾಜನ್ ಅವರು. ಹೌದು ಹೌದು ಆಚಾರ್ಯ. NR ಅಂದ್ರೆ ಇವರು ಶ್ರೀರೇಣನ್ ಅಣ್ಣ. ಹೌದು. ಆಯ್ತು. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ ಅಬ್ರಹ್ಮಂ ಮಂಗ್ರಹಿತಂ ಮದರಂ ವಿಮಲಂ ಸದಾ ಆನಂದತೀರ್ಥಮತಲಂ ಜೇತಾಪತ್ರಯಾಪಹಂ ತ್ರೈಪದೇಶ ಗಂಭೀರೆ ವಾಕ್ಯೈಮಾನೈರಖಂಡಿತೈಃ ಗುರುಭಾವಂ ವಿಂದಯಂತಿ ಭಾತಿ ಶ್ರೀಜಯತೀರ್ಥವಾಕ್ अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. असदेव रजतं प्रत्यभात् इति उत्तरकालीन अनुभवात् शुक्तिरेव अत्यंत असದ್ ರಜತಾತ್ಮನ ಪ್ರತಿಭಾತಿ ಇತ್ಯಾಚಾರ್ಯಾಹ. ಯಥಾರ್ಥ ಜ್ಞಾನದ ವಿಷಯದಲ್ಲಿ ಎಲ್ಲ ಮತದ ವಿವಾದವಿದೆ. ಹಾಗಾಗಿ ಅದನ್ನೆಲ್ಲವನ್ನು ಅನುವಾದ ಮಾಡಿದ್ರು. ಅದರಲ್ಲಿ ಒಪ್ಪದೇ ಇದ್ದವರು ಒಬ್ಬರೇ ಪ್ರಾಭಾಕರರು. ಅದನ್ನು ಮೊದಲಿಗೆ ಹೇಳಿ, ಇದರು ವಿವಾದಾಸ್ಪದವಾಗಿ ಒಪ್ಪಿದಂತಹ ಮತಗಳಾದದ್ದರಿಂದ ವೈಶೇಷಿಕ ಮತ, ವಿಜ್ಞಾನ ಮತ, ಭಾಸ್ಕರಾಚಾರ್ಯರ ಮತ ಹಾಗೂ ಮಾಯಾವಾದಿಗಳ ಮತ, ಇದೆಲ್ಲವನ್ನು ಅನುವಾದ ಮಾಡಿ ಕೊನೆಗೆ ನಮ್ಮ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರ ಸೂಚನೆ ಮಾಡಿದ ಅಂಶವನ್ನು ಹೇಳುವುದಕ್ಕಾಗಿ ಅಸದೇವ ರಜತಂ ಪ್ರತ್ಯಭಾತ್ ಇತಿ ಉತ್ತರಕಾಲೀನ ಅನುಭವಾತ್. ಅಂದರೆ ನಮಗೆ ಜ್ಞಾನ ಬಂದ ಆದ ಮೇಲೆ ಸಾಕ್ಷಿಯಿಂದಾಗಿ ಉತ್ತರ ಕಾಲದಲ್ಲಿ ಅಸದೇವ ರಜತಂ ಪ್ರತ್ಯಭಾತ್, ಅಸತ್ಯವಾದ ರಜತವನ್ನು ನಾನು ನಿಜವಾಗ್ಲೂ ಅದು ಸತ್ಯವಾದ ರಜತ ಅಂತ ತಪ್ಪು ತಿಳಿದು ಬಿಟ್ಟೆ ಅಂತ ಹೇಳಿ ಸಾಕ್ಷಾನುಭವದಿಂದಾಗಿ ನಮಗೆ ಸಿದ್ಧವಾದದ್ದರಿಂದಾಗಿ ಏನ್ ತಿಳಿದು ಬರುತ್ತೆ ಅಂತಂದ್ರೆ, ಶುಕ್ತಿರೇವ ಅತ್ಯಂತ ಅಸತ್ ರಜತಾತ್ಮನ ಪ್ರತಿಭಾತಿ ಇತ್ಯಾಚಾರ್ಯಾಹ. ಅಂದರೆ ಶುಕ್ತಿರೇವ ಅಂತಂದ್ರೆ ಆ ಚಿಪ್ಪೆ, ಸಮುದ್ರದಲ್ಲಿ ನಾವು ನೋಡುವಂತಹ ಯಾವ ಶುಕ್ತಿ ಇದೆಯೋ ಅದೇ ನಮಗೆ ಅತ್ಯಂತ ಅಸತ್ಯವಾದಂತಹ ರಜತ ಎಂಬುದಾಗಿ ನಾನು ತಿಳಿದು ಬಿಟ್ಟೆ. ಹಾಗಾಗಿ ಅಲ್ಲೇನಾಗಿದೆ ಅಂತಂದ್ರೆ ಅದಕ್ಕೆ ಆರೋಪ್ಯ ಅಂತಂತಾರೆ. ಅಧಿಷ್ಠಾನ ಆರೋಪ್ಯ ಅಂತ ಎರಡು ಶಬ್ದದಿಂದ ವ್ಯವಹಾರ ಮಾಡ್ತಾರೆ ಆ ಸ್ಥಳದಲ್ಲಿ. ಅಧಿಷ್ಠಾನ ಅಂತಂದ್ರೆ ಎಲ್ಲಿ ನೀವು ಯಾವುದನ್ನು ನೋಡಿ ನೀವು ರಜತ ಅಂತ ತಿಳಿತಾ ಇದ್ದೀರಾ? ಆ ಚಿಪ್ಪೆಯನ್ನು ನೋಡಿ, ಶುಕ್ತಿಯನ್ನು. ಹಾಗಾಗಿ ಅದು ಅಧಿಷ್ಠಾನ. ಯಾವುದನ್ನು ತಿಳಿತಾ ಇದ್ದೀರಾ? ರಜತವನ್ನು.
ಅದಕ್ಕೆ ಆರೋಪ್ಯ ಅಂತಂತಾರೆ, ಆರೋಪಣ ಅಂತಂತೇವಲ್ವಾ. ಬೇರೆ ಒಂದು ವಸ್ತುವಿನಲ್ಲಿ ಮತ್ತೊಂದು ವಸ್ತುವನ್ನು ಆರೋಪಣ ಅಂದ್ರೆ ಮತ್ತೊಂದು ವಸ್ತು ಎಂಬುದಾಗಿ ತಿಳಿಯೋದು. ಹಾಗಾಗಿ ಅದು ಅಸತ್ಯ, ಅವುಗಳ ಸಂಬಂಧವೂ ಅಸತ್ಯ. ಇವಾಗ ಸತ್ಯವಾದ ಎರಡು ಪದಾರ್ಥವಿದ್ರೆ ಅದಕ್ಕೂ ಈ ಪದಾರ್ಥಕ್ಕೂ ಸಂಬಂಧವಿದೆ ಅಂತನೂ ಸತ್ಯ, ತೊಂದರೆ ಇಲ್ಲ. ಆದರೆ ಆ ರಜತ ಅಂತ ಅನ್ನೋದೇ ಅಸತ್ಯ ಅಂತಂದ್ಮೇಲೆ ಆ ಆರೋಪ್ಯವಾದ ಅಸತ್ಯವಾದ ರಜತಕ್ಕೂ ಈ ಅಧಿಷ್ಠಾನವಾದ ಶುಕ್ತಿಗೂ ಇರುವ ಸಂಬಂಧ ಅದು ಸರ್ವಥಾ ಅಸತ್ಯವಾಗಿದೆ, ಅದು ಕೂಡ ಒಪ್ಪಬಾರದು. ಹಾಗಾದ್ರೆ ಇಲ್ಲಿ ಮೂರಿದೆ ಈಗ. ಮೊದಲಿಗೆ ಅಧಿಷ್ಠಾನ ಶುಕ್ತಿ, ಅದರಲ್ಲಿ ಆರೋಪವನ್ನು ಯಾವುದನ್ನು ಮಾಡ್ತಾ ಇದ್ದೇವೆ? ರಜತದ ಆರೋಪವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಒಂದು, ಎರಡಾಯ್ತು. ಮೂರನೇದ್ದು ಅದು ಎರಡಕ್ಕೂ ಇರುವ ಸಂಬಂಧ ಇದೆ. ಮೂರರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯಾ ಅಂದ್ರೆ ಅಧಿಷ್ಠಾನವಾದಂತಹ ಶುಕ್ತಿ ಮಾತ್ರ ಸತ್ಯ. ಅದರಲ್ಲಿ ಆರೋಪ ಮಾಡಿದ ರಜತವಾಗಲಿ ಅಥವಾ ಅವುಗಳ ಸಂಬಂಧವಾಗಲಿ, ಅದಕ್ಕೆ ಹೇಳ್ತಾರೆ ಆ ಸಂಬಂಧಾರೋಪ ಅಂತಂತಾರೆ. ಸಂಬಂಧವನ್ನು ಆರೋಪ ಮಾಡೋದು, ಪದಾರ್ಥವನ್ನು ಆರೋಪ ಮಾಡೋದು. ಸೊ ಹಾಗಾಗಿ ಎರಡೂ ಅಸತ್ಯವಾಗಿದೆ ಇಲ್ಲಿ. ಆದರೆ ಹೀಗೆ ಎಲ್ಲ ಕಡೆ ಆಗಬೇಕು ಅಂತಿಲ್ಲ. ಉದಾಹರಣೆಗೆ ಮಾವಿನ ಗಿಡ ಇರತ್ತೆ ಅಂತ ಇಟ್ಕೊಳ್ರಿ. ಅನೇಕ ಕಡೆ ನಾವು ನೋಡಿರ್ತೇವೆ, ಮಾವಿನ ಗಿಡ ಪಕ್ಕದಲ್ಲೇ ಬೇವಿನ ಗಿಡ ಬಂದಿರುತ್ತೆ. ಅದು ಒಳಗೊಳಗ ಜೊತೆಯಾಗಿ ಕೂಡಿ ಕೂಡಿ ಬೆಳೆದಿರುತ್ತೆ. ಒಂದೊಂದು ಸಮ್ ಟೈಮ್ ಒಂದು ಬಿಡಿ ಬಿಡಿಯಾಗಿದ್ರು ಪಕ್ಕದಲ್ಲೇ ಬೆಳೆದಿರುತ್ತೆ, ಇನ್ನೊಂದು ಒಳಗೊಳಗೆ ಬೆಳೆದಿರುತ್ತೆ. ಅಂತ ಸಮಯದಲ್ಲಿ ನಮಗೆ ಸರಿಯಾಗಿ ಜ್ಞಾನವಾಗೋದಿಲ್ಲ. ಪರೀಕ್ಷೆ ಮಾಡಿ ಆಮೇಲೆ ನಮಗೆ ಗೊತ್ತಾಗುತ್ತೆ, ಓ ಇದು ಮಾವಿನ ಗಿಡ, ಇದು ಬೇವಿನ ಗಿಡ ಇತ್ಯಾದಿಯಾಗಿ, ಅಶ್ವತ್ಥ ವೃಕ್ಷ ಇಲ್ಲ ಇದು ಮಾವಿನ ಗಿಡ ಅಂತ ಇತ್ಯಾದಿಯಾಗಿ. ದೂರದಲ್ಲಿ ಸ್ವಲ್ಪ ದೂರದ ನಿಂತು ನಾನೇನ್ ತಿಳ್ಕೊಂಡ್ಬಿಡ್ತೇನೆ, ಎರಡೂ ಮಾವಿನ ಗಿಡ ಅಂತ ತಿಳ್ಕೊಂಡ್ಬಿಟ್ಟೆ, ಇಲ್ಲ ಎರಡೂ ಅಶ್ವತ್ಥ ವೃಕ್ಷ ಅಥವಾ ಎರಡೂ ಬೇವಿನ ಗಿಡ ಅಂತ ತಿಳ್ಕೊಂಡ್ಬಿಟ್ಟೆ. ಅದೇನದು ಆರೋಪ. ಅದು ಒಂದನ್ನು ಮಾತ್ರ ತಿಳಿಬೇಕಾಯ್ತು, ಎರಡನ್ನೂ ನಾನು ತಿಳಿದು ಬಿಟ್ಟೆ. ಹಾಗಾಗಿ ಅದು ಆರೋಪ. ಹಾಗಾದ್ರೆ ಆರೋಪವಾಗಿದೆ ಅಂತಂದ್ಮೇಲೆ ಅದು ಅಸತ್ಯವಾದು. ಯಾವುದು ಅಸತ್ಯ ಯಾವುದು ಸತ್ಯ ಅಲ್ಲಿ ನಾವು ವಿಚಾರ ಮಾಡ್ಬೇಕು. ಇವಾಗ ಎಲ್ಲೋ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಇತ್ತು ರಜತ, ಇಲ್ಲೆಲ್ಲೋ ಸಮುದ್ರ ದಂಡೆಯಲ್ಲಿ ನಾನು ಚಿಪ್ಪೆಯನ್ನು ನೋಡಿದೆ, ಅದರ ಸ್ಮರಣೆ ಬಂತು, ಅದರಂತೆ ಕಾಣಿಸ್ತು, ಹಾಗಾಗಿ ನನ್ನ ರಜತ ಅಂತ ನಾನು ಆರೋಪ ಮಾಡ್ಕೊಂಡೆ. ಹೇಗದು ಅಸತ್ಯ? ತೊಂದರೆ ಇಲ್ಲ. ಎಲ್ಲಿ ಎರಡು ಗಿಡ ಇದೆ, ಆ ಎರಡೂ ಗಿಡ ಇದ್ದ ಜಾಗದಲ್ಲಿ ನಾನು ಎರಡೂ ಗಿಡ ಮಾವಿನ ಗಿಡ ಅಂತ ಅಂದ್ಬಿಟ್ಟೆ. ಹಾಗಾದ್ರೆ ಇಲ್ಲಿ ಹೇಗೆ ಅಂದ್ರೆ ಅಲ್ಲಿ ಆರೋಪಿತವಾದದ್ರೂ ಅದು ಅಸತ್ಯವಲ್ಲ, ಸತ್ಯ ಅಂತ ತಿಳಿಬೇಕು. ಅಂದ್ರೆ ಯಾವ್ದ್ಯಾವ್ದರ ಆರೋಪ ಮಾಡ್ತೇವೆಯೋ ಎಲ್ಲವೂ ಅಸತ್ಯ ಅಂತ ತಿಳಿಬಾರದು. ಇಂತಹ ಪ್ರಸಂಗದಲ್ಲಿ ಪಕ್ಕದಲ್ಲಿದ್ದ ಪದಾರ್ಥವನ್ನು ನೋಡಿ ಅದು ಪದಾರ್ಥ ಇದು ಎರಡು ಒಂದೇ ಅಂತ ತಿಳಿದಾಗ ಅವಾಗ ನೀವು ಯಾವುದರ ಆರೋಪ ಮಾಡುತ್ತಾ ಇದ್ದೀರಾ ಅದು ಸತ್ಯವೇ. ಹಾಗಾದ್ರೆ ಇದು ಮಿಥ್ಯಾ ಅಯಥಾರ್ಥ ಜ್ಞಾನ ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಅದರ ಹೇಳ್ಕೊಳ್ಳೋದು ಅಲ್ಲಿ ಅಭಿಪ್ರಾಯವೇನು ಅಂತಂದ್ರೆ ಸಂಬಂಧ ಮಾತ್ರ ಅಸತ್ಯ ಅಂತ ಅಭಿಪ್ರಾಯ. ಇದು ನಮ್ಮ ಸಿದ್ಧಾಂತದ ತುಂಬಾ ಮಹತ್ವದ ಪ್ರಮೇಯ. ಇದು ಆರೋಪವಾದದ್ದು ಎಲ್ಲವೂ ಅಸತ್ಯ ಅಂತ ಆಗಬೇಕು ಅಂತಿಲ್ಲ ಅಂತ ಇಲ್ಲಿ ವಾಕ್ಯದಲ್ಲಿ ಸೂಚನೆ ಇಲ್ಲ, ಆದ್ರೆ ನಿಮ್ಮ ಸಿದ್ಧಾಂತದ ಇಂತಹ ಪ್ರಸಂಗದಲ್ಲಿ ಹೇಳುವ ಮಾತಿದು. ದೂರದಲ್ಲಿದ್ದು ಆರೋಪ ಮಾಡಿದಾಗ ಅಸತ್ಯವೇ, ಪಕ್ಕದಲ್ಲೇ ಇದ್ದು ಆರೋಪ ಮಾಡಿದಾಗ ಪದಾರ್ಥದ ಅಸತ್ಯವಲ್ಲ. ಯಾಕೆಂದ್ರೆ ಮಾವಿನ ಗಿಡವೂ ಸತ್ಯವಾಗಿದೆ, ಆಮೇಲೆ ಬೇವಿನ ಗಿಡವೂ ಸತ್ಯವಾಗಿದೆ. ಆದರೆ ಎರಡೂ ಬೇವಿನ ಗಿಡ ಅಂತ ನಾನು ತಿಳಿದೆ ಅಥವಾ ಎರಡೂ ಮಾವಿನ ಗಿಡ ಅಂತ ತಿಳಿದೆ ನಾನು. ಏನು ಸಂಬಂಧವಿದೆ, ಸಂಬಂಧ ಮಾತ್ರ ಅಸತ್ಯ. ಅದನ್ನಿಟ್ಟುಕೊಂಡು ಅಯಥಾರ್ಥ ಜ್ಞಾನ ಅಂತ ವ್ಯವಹಾರ ಮಾಡೋದು, ಇದು ಅಷ್ಟು ಬೇಗ ಕನ್ವಿನ್ಸ್ ಆಗೋದು ಕಷ್ಟ. ಯಾಕೆಂದ್ರೆ ಯಾವ್ದನ್ನ ಆರೋಪ ಮಾಡ್ತೇವೆ ಎಲ್ಲವೂ ಮಿಥ್ಯ ಅಂತ ಆಗಬೇಕು, ಅಸತ್ಯ ಅಂತ ಆಗಬೇಕು. ಒಂದೇ ವಸ್ತು ಅಂತ ಆರೋಪ ಮಾಡ್ತಾ ಇದ್ದೇವೆ ಅಂತಂದ್ಮೇಲೆ ಅದು ಹೇಗೆ ಸತ್ಯ ಅಂದ್ರೆ ಸತ್ಯವಾಗಿ ಎದುರಿಗೆ ಕಾಣಿಸ್ತಾ ಇದೆ, ಹಾಗಾಗಿ ಸತ್ಯ ಅಂತ ಒಪ್ಪಬೇಕು ನಾವು. ನೀವು ತಿಳಿಯೋದು ತಪ್ಪಾಗಿ ತಿಳಿದ ಮಾತ್ರಕ್ಕೆ ಜ್ಞಾನ ಇದು ಅಸತ್ಯ ಅಂತ ಹೇಳಬಾರದು, ಸಂಬಂಧ ಮಾತ್ರ ಅಸತ್ಯ ಹೀಗೆ ಹೇಳಿ. ಅದಕ್ಕಾಗೇನೆ ಶ್ರೀಮದಾಚಾರ್ಯ ಹೇಳಿದ್ದು ಪ್ರಮಾಣ ಲಕ್ಷಣಾದಿಗಳಲ್ಲಿ ಹೇಳುವಾಗ ಅಸತಃ ಸತ್ವ ಪ್ರತೀತಿ ಸತಃ ಅಸತ್ವ ಪ್ರತೀತಿ ಇತಿ ಅನ್ಯತಾ ಪ್ರತೀತಿರೇವ ಭ್ರಾಂತಿ ಅಂತಂತಾರೆ. ಅಂದ್ರೆ ಅಸತ್ಯವಾದದ್ದನ್ನು ಸತ್ಯ ಅಂತ ತಿಳಿಯೋದಾಗಲಿ ಅಥವಾ ಸತ್ಯವಾದದ್ದನ್ನು ಅಸತ್ಯ ಅಂತ ತಿಳಿಯೋದಾಗ್ಲಿ ಇದೇ ಭ್ರಾಂತಿ. ಇದನ್ ಬಿಟ್ರಿ ನೀನು ಇಲ್ಲ, ಅನ್ಯಥಾ ಪ್ರತೀತಿ ಅಂತಂತಾರೆ. ಇದು ಎಲ್ಲೇ ಹೋಗ್ಲಿ,
ಎಲ್ಲೇ ಹೋದರೂ ಅದು ಭ್ರಾಂತಿ ಅಂತ ಆಗ್ಬೇಕು ಅಂದ್ರೆ ಅನ್ಯಥಾ ಪ್ರತೀತಿ, ಏನಿದೆಯೋ ಅದಕ್ಕೆ ವಿಪರೀತವಾಗಿ ತಿಳಿಯೋದು, ಅಂದ್ರೆ ಅದು ಮಾತ್ರ ಭ್ರಾಂತಿ ಅಂತ ಹೀಗೆ ಶ್ರೀಮದಾಚಾರ್ಯ ಸೂಚನೆ ಮಾಡಿದ್ದು. ಅದಕ್ಕೆ ಅನುಗುಣವಾಗಿ ಅನುವ್ಯಾಖ್ಯಾನದಲ್ಲೂ ಹಾಗೆ ಸಮರ್ಥನೆ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಡು ಅದಕ್ಕೆ ಟೀಕಾಕೃತ ಹೀಗೆ ಅಸದೇವ ಇದಂ ರಥಂ ಪ್ರತ್ಯವಾದಿತ್ಯುತ್ತರ ಕಾಲೀನ ಅನುಭವಾತ್ ಶುಕ್ತಿರೇವ ಅತ್ಯಂತ ಅಸದ್ರತಾತ್ಮನ ಪ್ರತಿಭಾತಿ, ಶುಕ್ತಿಯೇ ನಮಗೆ ಹಾಗೆ ತೋರತ್ತೆ ಅಂತ ಹೀಗೆ ಯಥಾರ್ಥ ಜ್ಞಾನದ ವಿಷಯದಲ್ಲಿ ವಿವಾದ ಮತ್ತೆ ಸ್ವಮತ ತಮ್ಮ ಸಿದ್ಧಾಂತ ಏನು ಅಂತ ಅನ್ನೋದನ್ನ ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಹಿಂದೆ ಯಥಾರ್ಥ ಜ್ಞಾನಂ ಪ್ರಮಾ ಅಂತ ಹೇಳೋ ಕಡೆಗೆ ಯಥಾರ್ಥ ಅಂತ ಅನ್ನೋದ್ರಿಂದ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಸಂಶಯ, ವಿಪರ್ಯಯ ಹಾಗೂ ಸಂಶಯ ಸಾಧನಗಳು ಎಲ್ಲ ಕಡೆಗೆ ದೋಷ ಬರುತ್ತೆ, ಅದೆಲ್ಲವನ್ನು ಪರಿಹಾರ ಮಾಡೋದಕ್ಕಾಗಿ ಯಥಾರ್ಥ ಅಂತ ಶಬ್ದವನ್ನು ಸೇರಿಸ್ತೇವೆ ಅಂತ ಹಿಂದೆ ಹೇಳಿದ್ರು. ಅವಾಗ ಪ್ರಶ್ನೆ ಬರುತ್ತೆ, ಅದಕ್ಕಾಗಿ ಮೇಲೆ ಬಂದ ವಿಚಾರಗಳು, ಸಂಶಯ ಅಂದ್ರೆ ಏನು, ಸಂಶಯಕ್ಕೆ ಕಾರಣ ಎಷ್ಟು, ವಿಪರ್ಯ ಅಂದ್ರೆ ಏನು, ಆ ವಿಪರ್ಯವನ್ನು ಆ ಯಥಾರ್ಥ ಜ್ಞಾನವನ್ನು ಕೆಲವರು ಅನೇಕ ಮತದಲ್ಲಿ ವಿವಾದವಿದೆ, ಅದೆಲ್ಲ ಏನು, ನಮ್ಮ ಮತದ್ದೇನು ಅಂತೆಲ್ಲ ವಿಚಾರ ಮಾಡಿದ್ರು. ಆದರೆ ಅದರ ಜೊತೆಗೆ ಮತ್ತೊಂದನ್ನು ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಯಥಾರ್ಥ ಜ್ಞಾನಂ ಅಂತ ಹೇಳುವಾಗ ಯಥಾರ್ಥ ಅಂತ ಹೇಳದೆ ಹೋದಾಗ ಸಂಶಯ ಮತ್ತೆ ವಿಪರ್ಯ ಹಾಗೂ ತತ್ಸಾಧನಲ್ಲಿ ದೋಷ ಬರುತ್ತೆ ಅಂತ ಅಷ್ಟೇ ಹೇಳಬಾರದು. ಇನ್ನೊಂದಿದೆ, ಅದಕ್ಕೆ ಅನಧ್ಯವಸಾಯ ಅಂತ ಕರೀತಾರೆ. ಏನು ಅನಧ್ಯವಸಾಯ ಅಂದ್ರೆ ಏನು ಮುಂದೆ ಇಲ್ಲೇ ಸೂಚನೆ ಮಾಡ್ತಾರೆ. ಆ ಅನಧ್ಯವಸಾಯ ಅಂತ ಅನ್ನೋದು ಒಂದಿದೆ, ಅದರಲ್ಲಿ ದೋಷ ಬರುತ್ತೆ, ಅದನ್ನು ಪರಿಹಾರ ಮಾಡುವುದಕ್ಕಾಗಿಯೂ ಕೂಡ ಯಥಾರ್ಥ ಅಂತ ಅನ್ನೋ ಶಬ್ದವನ್ನು ಸೇರಿಸಬೇಕು ಅಂತ ಹೇಳಬೇಕಾಗಿತ್ತು, ಆದರೆ ಹೇಳಿಲ್ಲ. ಯಥಾರ್ಥಾಂತ ಶಬ್ದವನ್ನು ಹೇಳದೆ ಹೋದರೆ ಸಂಶಯ, ವಿಪರ್ಯಯ, ತತ್ಸಾಧನ ಇಲ್ಲಿ ದೋಷ ಬರುತ್ತೆ, ಅದನ್ನು ಪರಿಹಾರ ಮಾಡೋದಕ್ಕಾಗಿ ಯಥಾರ್ಥ ಅಂತ ಹೇಳಬೇಕು ಅಂತಿಷ್ಟೇ ಹೇಳಿದ್ರು. ಅದರ ಜೊತೆಗೆ ಅನಧ್ಯವಸಾಯ ಅಂತ ಅನ್ನೋದನ್ನು ಸೇರಿಸಲೇ ಇಲ್ಲ. ಹಾಗಾದ್ರೆ ಏನದು, ಅದು ನಿಮಗೆ ಲಕ್ಷ್ಯವಾ, ಅಂದ್ರೆ ಅದು ಪ್ರಮಾಣ ಅಂತ ಅಭಿಪ್ರಾಯವಾ? ಅಂತೂ ಅಲ್ಲ ಅಂದ್ಮೇಲೆ ಅದನ್ನ ಯಾಕೆ ನೀವು ದೋಷ ಬರುತ್ತೆ ಅದನ್ನು ಪರಿಹಾರ ಮಾಡಬೇಕು ಅಂತನೋ ಮಾತನ್ನು ಹೇಳಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅನಧ್ಯವಸಾಯ ಸ್ವಪ್ನಶ್ಚ, ಇದು ಅದರ ಜೊತೆಗೆ ಮತ್ತೊಂದು ಸ್ವಪ್ನ ಅಂದ್ರೆ ಏನು? ಪೂರ್ವ ಪಕ್ಷಿಗಳು ನಾವು ಶಾಸ್ತ್ರಜ್ಞಾನವಾಗುವವರೆಗೆ ಸ್ವಪ್ನ ಅಂದ್ರೆ ಸುಳ್ಳು ಅಸತ್ಯ, ಏನೂ ಇಲ್ಲ, ಸುಮ್ನೆ ಊಹೆ, ಸರ್ವಥಾ ಸಾಧ್ಯ ಇಲ್ಲ. ಅದಕ್ಕಾಗಿಯೇನೆ ಸ್ವಪ್ನದ ವಿಚಾರ ತುಂಬಾ ಇದೆ, ಪ್ರಯತ್ನ ಮಾಡೋಣ, ಪಾಠದಲ್ಲೇನೆ ಎಷ್ಟು ಹೇಳೋದಕ್ಕೆ ಸಾಧ್ಯವಿದೆ ವಾಕ್ಯದ ಪ್ರಸಂಗದಲ್ಲಿ ಅಷ್ಟು ತಿಳಿಯೋ ಪ್ರಯತ್ನ ಮಾಡೋಣ. ಯಾಕೆಂದ್ರೆ ಅದಕ್ಕಾಗಿಯೇನೆ ಪ್ರತ್ಯೇಕವಾಗಿ ಸೂತ್ರಗಳನ್ನು ವೇದವ್ಯಾಸ ರಚನೆ ಮಾಡಿದ್ದಾರೆ. ಓಂ ಸಂಧ್ಯೆ ಸೃಷ್ಟರಾಹಿ ಓಂ ನಿರ್ಮಾತಾರಂ ಚೈಕೆ ಪುತ್ರಾದಯಶ್ಚ ಮಾಯಾ ಮಾತ್ರಂ ಕಾರ್ಸನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಇತ್ಯಾದಿಯಾದ ಸೂತ್ರಗಳಿಂದಾಗಿ ಸ್ವಪ್ನದ ವಿಷಯಕವಾಗಿ ಸತ್ಯತ್ವವನ್ನು, ಯಾವ ಅಂಶಕ್ಕೆ ಸತ್ಯತ್ವ ಒಪ್ಪಬೇಕು, ಯಾವ ಅಂಶಕ್ಕೆ ಸತ್ಯತ್ವ ಒಪ್ಪಬಾರದು, ಪೂರ್ವ ಪಕ್ಷಿಗಳು ಏನಂತ ಹೇಳ್ತಾರೆ, ಯಾಕೆ ಸುಳ್ಳು ಅಂತ ಹೇಳ್ತಾರೆ, ಹೀಗೆ ಎಲ್ಲ ಮಾತು ಚರ್ಚೆ ಅದರ ಮೇಲೆ ನಿಂತಿದೆ. ಹಾಗಾಗಿ ಪೂರ್ವ ಪಕ್ಷಿಗಳ ಪ್ರಕಾರವಂತೂ ಸ್ವಪ್ನ ಅಂತ ಅನ್ನೋದು ಮಿಥ್ಯ, ಅಸತ್ಯ. ಅಂದ ಮೇಲೆ ಅಲ್ಲೂ ದೋಷ ಬರುತ್ತೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಯಥಾರ್ಥ ಅಂತ ಅನ್ನೋ ಶಬ್ದವನ್ನು ಸೇರಿಸ್ತಾರೆ ಅಂತೂ ಹೇಳಬೇಕಾಗಿತ್ತಲ್ವೇ ಅಂತ ಹೀಗೆ ಎರಡರ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಪುಟ ಪ್ರಾರಂಭ ಆಗ್ತಾ ಇದೆ. ಅನಧ್ಯವಸಾಯ ಸ್ವಪ್ನಶ್ಚ, ಅನಧ್ಯವಸಾಯ ಅಂತನ್ನುವ ಜ್ಞಾನವಾಗಲಿ ಹಾಗೂ ಸ್ವಪ್ನ ರೂಪವಾದ ಜ್ಞಾನವಾಗಲಿ ಇದು ಅಯಥಾರ್ಥ ಜ್ಞಾನಾಂತರಂ, ಇದೊಂದು ತರಹದ ಅಯಥಾರ್ಥ ಜ್ಞಾನ. ಹೇಗೆ ಸಂಶಯ ವಿಪರ್ಯಯ ಅಂತಿದ್ದಂತೆ ಅನಧ್ಯವಸಾಯ ಸ್ವಪ್ನ ಅಂತನ್ನುವ ಯಥಾರ್ಥ ಜ್ಞಾನಾಂತರಂ, ಇದೊಂದು ತರಹದ ಯಥಾರ್ಥ ಜ್ಞಾನಗಳು ಇರುವಾಗ ಅದನ್ನು ಯಾರು ಒಪ್ತಾರೆ? ಅಸ್ತಿ ಇತಿ ವೈಶೇಷಿಕಾಹ, ವೈಶೇಷಿಕರ ಮತದಲ್ಲಿ ಈ ಅನಧ್ಯವಸಾಯ ಹಾಗೂ ಸ್ವಪ್ನ ಇದು ಅಯಥಾರ್ಥ ಜ್ಞಾನ ಅಂತ ಒಪ್ತಾರೆ. ಅಂದಮೇಲೆ ಅವರು ನಿಮಗೆ ದ್ವೈತಿಗಳಿಗೆ ದೋಷ ಕೊಡಬಹುದಲ್ಲೇ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಮೊದಲಿಗೆ ಅನಧ್ಯವಸಾಯ ಅಂದ್ರೆ ಏನು, ಆಮೇಲೆ ಸ್ವಪ್ನ ಅಂದ್ರೆ ಏನು ಅಂತ ಮುಂದಿನ ವಿಚಾರ ಮಾಡ್ತಾರೆ. ಅನಧ್ಯವಸಾಯವನ್ನು ನಾನು ಈಗ ಸಿದ್ಧಾಂತವನ್ನು ಹೇಳ್ಬಿಡ್ತೇನೆ, ಆಮೇಲೆ ವಾಕ್ಯವನ್ನು ಓದ್ತೇನೆ. ನಾವೇನ್ ಮಾಡ್ತೇವೆ ಅಂತಂದ್ರೆ ಅನಧ್ಯವಸಾಯ ಇದು ಪ್ರತ್ಯೇಕವಾದದ್ದಲ್ಲ, ಆ ಅನಧ್ಯವಸಾಯವನ್ನು ಸಂಶಯದಲ್ಲಿ ಸೇರಿಸ್ತೇವೆ.
ಸಂಶಯದಲ್ಲಿ ಸೇರಿಸಿದ ಮೇಲೆ ಸಂಶಯದಲ್ಲಿ ದೋಷ ಬರುತ್ತೆ, ಅದನ್ನು ಪರಿಹಾರ ಮಾಡೋದಕ್ಕಾಗಿ ಯಥಾರ್ಥ ಅಂತ ನಾವು ಸೇರಿಸಬೇಕು ಅಂತ ಹಿಂದೆ ಹೇಳಿ ಆಗಿದ್ದಾಗಿದೆ, ಮುಗಿದಿದೆ. ಅದರಲ್ಲಿ ಸೇರಿದಂತಹ ಅನಧ್ಯವಸಾಯವನ್ನು ಪರಿಹಾರ ಮಾಡಿದಂತೆ ಆಯ್ತು. ಯಾಕೆ? ಅದರಲ್ಲಿ ಇದನ್ನು ಅಂತರ್ಭಾವ ಸೇರಿಸ್ಬಿಡ್ತೇವೆ. ಇದೊಂದು ಪ್ರತ್ಯೇಕವಾದಂತಹ ಜ್ಞಾನ ಅಂತಿದ್ದರೆ ಅದನ್ನು ಪರಿಹಾರ ಮಾಡಬೇಕು ಅಂತ ನೀವು ಪ್ರಶ್ನೆ ಮಾಡಬಹುದು. ಆದ್ರೆ ಇದು ನಾವು ಪ್ರತ್ಯೇಕ ಅಂತ ಹೇಳಲ್ಲ, ಇದನ್ನು ನಾವು ಸಂಶಯದಲ್ಲಿ ಸೇರಿಸ್ಬಿಡ್ತೇವೆ. ಹಾಗಾಗಿ ವೈಶೇಷಿಕರು ಅದನ್ನು ಒಪ್ತಾರೆ, ಅದನ್ನು ಪರಿಹಾರ ಮಾಡಬೇಕಲ್ಲ ಅಂತ ಪ್ರಶ್ನೆ ಮಾಡಬೇಡಿ. ಯಾಕೆ? ಅದನ್ನು ನಾವು ಸೇರಿಸ್ಬಿಟ್ಟಿದ್ದೇವೆ. ಹೇಗೆ ಸೇರಿಸಿದ್ದೇವೆ, ಹೇಗೆ ಅಂತರ್ಭಾವ ಮಾಡೋದು ಅಂತ ಪ್ರಶ್ನೆ ಬರುತ್ತೆ. ಅದನ್ನು ತಿಳಿದುಕೊಳ್ಬೇಕು ಅಂತಂದ್ರೆ ಮೊದಲಿಗೆ ಅನಧ್ಯವಸಾಯ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅದನ್ನು ಮೊದಲಿಗೆ ಹೇಳ್ತಾರೆ, ಕಿಂ ಸಂಜ್ಞಕೋಯಂ ವೃಕ್ಷ ಇತ್ಯನಧ್ಯವಸಾಯ. ಏನು ಕಿಂ ಸಂಜ್ಞಕೋಯಂ? ಕಾ ಸಂಜ್ಞಾ ಯಸ್ಯ ಸಹ ಕಿಂ ಸಂಜ್ಞಕಃ ಅಂತ ಇದರ ವಿಗ್ರಹ. ಅಂದ್ರೆ ಕಿಂ ಸಂಜ್ಞಕಃ ಅಯಂ, ಈ ಒಂದು ಗಿಡ ಇದೆ, ಈ ಗಿಡಕ್ಕೆ ಹೆಸರೇನು? ಕಿಂ ಸಂಜ್ಞಾ, ಸಂಜ್ಞಾ ಅಂದ್ರೆ ಹೆಸರು. ಕಿಂ ಸಂಜ್ಞಕೋಯಂ ವೃಕ್ಷ ಅಂದ್ರೆ ಈ ವೃಕ್ಷಕ್ಕೆ ಏನು ಹೆಸರು ಅಂತ ಏನ್ ನಮಗೊಂದು ಜ್ಞಾನ ಬರುತ್ತೆ ಅಲ್ವಾ, ಅದಕ್ಕೆ ಅನಧ್ಯವಸಾಯ ಅಂತ ಕರೀತಾರೆ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟು ತೋರಿಸಿದ್ದಾರೆ. ಈಗ ನೀವು ಎಲ್ಲಾ ಕಡೆಗೆ ಸೊನ್ನೆ ಮಾಡ್ಕೊಳ್ಬಹುದು. ಹಾಗಾಗಿ ಕಿಂ ಸಂಜ್ಞಕೋಯಂ ವೃಕ್ಷ ಅಂತ ಏನಿದೆ ಇದನ್ನೇ ಅನಧ್ಯವಸಾಯ ಅಂತ ಕರೆಯೋದು. ಹಾಗಾಗಿ ಇದೊಂದು ಪ್ರತ್ಯೇಕವಾದ ಜ್ಞಾನ ಇದೆ ಅಂತ ಆಯ್ತಲ್ಲ ಅಂತಂದ್ರೆ ಸರ್ವಥಾ ಇಲ್ಲ. ಇದನ್ನು ಸಂಶಯದಲ್ಲಿ ಸೇರಿಸ್ತೇವೆ. ಹೇಗೆ? ಸತು ಕೋಟೀನಾಂ ಅತಿ ಬಾಹುಳ್ಯಾತ್ ಅನಿರ್ದಿಷ್ಟ ಕೋಟಿಕ ಸಂಶಯ ಏವ. ಏನು? ನಾವು ಸಂಶಯ ಅಂದ್ರೆ ಏನು ಅಂತ ನಾವು ಹಿಂದೆ ತಿಳಿದಿದ್ದೇವೆ. ಸ್ಥಾನೃವಾ ಪುರುಷೋವಾ ಅಂತ ನಾವು ವಿಚಾರ ಮಾಡಿದ್ವಿ. ಅಂದ್ರೆ ಉದ್ದ ಒಂದು ಕಾಣಿಸ್ತು, ಊರ್ಧ್ವತ್ವ ಸಾಧಾರಣ ಧರ್ಮ ಅಥವಾ ವೃಕ್ಷತ್ವ ಅಂತ ತಗೊಳ್ಳಿ. ಇಲ್ಲಿ ವಿಚಾರ ಮಾಡೋದು ವೃಕ್ಷತ್ವ. ಎರಡಲ್ಲೂ ಸಮಾನವಾದಂತಹ ಧರ್ಮ. ಎಲ್ಲಾ ಕಡೆ ಎಲ್ಲಾ ವೃಕ್ಷದಲ್ಲೂ ವೃಕ್ಷತ್ವ ಇರುತ್ತೆ. ಹಾಗಾಗಿ ಸಾಧಾರಣ ಧರ್ಮ ದರ್ಶನವಾಗಬೇಕು. ಆಮೇಲೆ ಇದು ಬೇವಿನ ಗಿಡವ ಅಥವಾ ಮಾವಿನ ಗಿಡವ ಅಥವಾ ಇಲ್ಲ ಅಶ್ವತ್ಥ ವೃಕ್ಷವ ಅಥವಾ ಇನ್ನೇನೇನು ಸಮಥಿಂಗ್, ಹೀಗೆ ಅನೇಕ ಕೋಟಿಗಳು, ಅನೇಕ ವೃಕ್ಷಗಳ ನನಗೆ ಸ್ಮರಣೆ ಬರಬೇಕು. ಸ್ಮರಣೆ ಬಂದ ಮೇಲೆ ಅವಾಗ ನಮಗೆ ಇದು ಮಾವಿನ ಗಿಡನೇ ಅಥವಾ ಇದು ಬೇವಿನ ಗಿಡನೇ ಅಂತ ಇತ್ಯಾದಿಯಾಗಿ ನಿರ್ಣಯ ಮಾಡಿಕೊಳ್ಳೋದಕ್ಕೆ ಏನು ಪ್ರಮಾಣವಿಲ್ಲ. ಆದ್ರೆ ನನಗೆ ತಿಳ್ಕೊಳ್ಬೇಕು ಅಂತ ಜಿಜ್ಞಾಸೆ ಇದೆ, ಅವಾಗ ಒಂದು ಜ್ಞಾನ ಬರುತ್ತೆ, ಅದನ್ನು ಸಂಶಯ ಅಂತ ಕರಿಬೇಕು. ಹೌದಲ್ವಾ? ಹಾಗೆ ಇಲ್ಲೂ ಅಷ್ಟೇ, ಸಂಶಯದಲ್ಲಿ ಈ ಒಂದು ಕ್ರಮ ಇದೆ. ಮೊದಲಿಗೆ ಸಾಧಾರಣ ಧರ್ಮ ದರ್ಶನ, ಆಮೇಲೆ ಕೋಟಿಗಳ ಸ್ಮರಣೆ, ಆಮೇಲೆ ನಿರ್ಣಾಯಕದ ಪ್ರಮಾಣದ ಅದರ್ಶನ ಇಲ್ಲದೆ ವಿಶೇಷ ಜಿಜ್ಞಾಸೆ ಬರೋದು. ಅದರಿಂದ ಒಂದು ಸಂಶಯಾಸ್ಪದವಾದ ಸ್ಥಾನರುವ ಪುರುಷೋವಾ ಅಂತ ಇತ್ಯಾದಿಯಾಗಿ ಸಂಶಯ ಬರೋದು. ಹಾಗೆ ಈ ಅನಧ್ಯವಸಾಯ ಸ್ಥಳದಲ್ಲೂ ಅಷ್ಟೇ. ಮೊದಲು ವೃಕ್ಷವೇ ನೋಡದೆ ನಿಮಗೆ ಇದು ಬಂತ, ವೃಕ್ಷವನ್ನು ನೋಡಬೇಕು. ನೋಡಿದ ಮೇಲೆ ನಿಮಗೆ ಸಾಧಾರಣ ಧರ್ಮ ದರ್ಶನವಾಗಬೇಕು, ಆಮೇಲೆ ಕೋಟಿ ಸ್ಮರಣ ಬರಬೇಕು, ಆಮೇಲೆ ನಿರ್ಣಾಯಕ ಏನೂ ಇಲ್ಲ. ಹಾಗಾಗಿ ನಾನು ಪ್ರಶ್ನೆ ಮಾಡಿಬಿಟ್ಟೆ, ಕಿಂ ಸಂಜ್ಞಕೋ ಎಂ ವೃಕ್ಷ, ಈ ವೃಕ್ಷಕ್ಕೆ ಏನು ಅಂತ ಕರೀತಾರೆ ಅಂತ ಹೇಳಿ ನಾನು ಕರೆದೆ. ಹಾಗಾಗಿ ಅಲ್ಲ, ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಇದು ಮಾವಿನ ಗಿಡವಾ ಇಲ್ಲ ಬೇವಿನ ಗಿಡನ ಅಂತ ಹೀಗೇನಾದ್ರೂ ಕೇಳ್ಬೇಕಾಗಿತ್ತಲ್ವಾ. ಅದನ್ ಬಿಟ್ಟು ಕಿಂ ಸಂಜ್ಞಾ, ಏನ್ ಹೆಸರು ಅಂತ ಇಷ್ಟೇ ಕೇಳಿದ್ರೆ, ಆ ವ್ಯಕ್ತಿ ಪುರುಷನಿಗೆ ಗಿಡದ ಹೆಸರು ಪರಿಚಯ ಇದೆ, ಮೇಲೆ ಕಿಂ ಸಂಜ್ಞಾ ಅಂತ ಇಷ್ಟೇ ಯಾಕೆ ಕೇಳ್ಬೇಕಾಗಿತ್ತು? ಹೇಗೆ ಉದಾಹರಣೆಗೆ ಸ್ಥಾನರುವಾ ಪುರುಷೋವಾ, ಇದನ್ನು ಪುರುಷನೋ ಅಥವಾ ಸ್ಥಾನವೋ ಅಂತ ಕೇಳಿದಂತೆ ಇದು ಬೇವಿನ ಗಿಡವೋ ಇಲ್ಲ ಮಾವಿನ ಗಿಡವೋ ಅಂತ ಹೀಗೇನಾದ್ರೂ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ ಸರ್ವತಃ ಹಾಗಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಸತು ಕೋಟೀನಾಂ ಅತಿ ಬಾಹುಳ್ಯಾತ್. ಸತು ಕೋಟೀನಾಂ, ಕೋಟೀನಾಂ ಅಂದ್ರೆ ಅಲ್ಲಿ ತೋರುವ ಪ್ರಭೇದಗಳು, ಮಾವಿನ ಗಿಡ, ಬೇವಿನ ಗಿಡ, ಅಶ್ವತ್ಥ ಗಿಡ, ಹೀಗೆ ಅನೇಕ ಗಿಡಗಳು. ಈ ಎಲ್ಲಾ ಗಿಡಗಳು ಅತಿ ಬಾಹುಳ್ಯ, ಜಗತ್ತಿನಲ್ಲಿ ಎಷ್ಟೆಲ್ಲಾ ಗಿಡವಿದೆ ಅಷ್ಟೆಲ್ಲ ನಾನು ಕೇಳ್ತಾ ಕೊಡ್ಬೇಕಾ? ಒಂದು ವೃಕ್ಷದ ಎದುರಿ ನಿಂತೆ ನಾನು, ನಿಂತಾಗ ನಂಗೆ ಸಮಸ್ಯೆ ಆಯ್ತು, ಅವಾಗ ಕಿಂ ಸಂಜ್ಞಾ, ಇದರ ಹೆಸರೇನು, ಇದು ಎಷ್ಟು ಸುಲಭವಾಯ್ತು. ಅದನ್ನ ಕೇಳೋದ್ ಬಿಟ್ಟು ಮಾವಿನ ಗಿಡವ, ಬೇವಿನ ಗಿಡವ, ಅಶ್ವತ್ಥ ಗಿಡವ ಅಥವಾ ಪಾರಿಜಾತ ವೃಕ್ಷವ ಅಥವಾ ಹೀಗೆ ಅನೇಕ ಅನೇಕ ಹೆಸರನ್ನು ಹೇಳ್ತಾ ಕೊಡ್ಬೇಕು ಜಗತ್ತಿನಲ್ಲಿ. ಅದಕ್ಕೆ ಹೇಳ್ತಾರೆ ಬೇರೆ ಕಡೆಗೆ ಪುರುಷ ಆಯುಷ ಪರ್ಯವಸಾನಾತ್ ಅಂತಂತಾರೆ. ಅಂದ್ರೆ
ಇದರೊಳಗೆ ಆ ಮನುಷ್ಯನ ಆಯುಷ್ಯವೇ ಮುಗಿದು ಹೋಗಬೇಕು, ಅಷ್ಟು ಪದಾರ್ಥ ಇದೆ ಜಗತ್ತಿನಲ್ಲಿ, ಅಷ್ಟು ವೃಕ್ಷಗಳು ಮರಗಳಿದೆ. ಹಾಗಾಗಿ ಅದನ್ನು ಕೋಟಿಯನ್ನು ಪ್ರಭೇದವನ್ನು ನಿರ್ದೇಶ ಮಾಡುವ ಕಾರಣವಿಲ್ಲ. ಹಾಗಾದ್ರೆ ಮತ್ತೆ ಸಂಶಯ ಅಂತ ಹೆಂಗಾಗೋದು? ನಮ್ಗೆ ಎಲ್ಲಾ ಕಡೆ ಜಗತ್ತಲ್ಲಿ ನಾವು ನೋಡೋ ಸಂಶಯ ಹೇಗೆ? ಇದು ನೀರ ಹಾಲ ಹೀಗೆ ಎರಡೆರಡು ಬರ್ತಾ ಇರತ್ತೆ. ಅದನ್ನ ಬಿಟ್ಟು ಬರೀ ಕಿಂ ಸಂಜ್ಞಾ ಅಂತ ಇಷ್ಟೇ ಹೇಳಿದ ಮಾತ್ರ ಇದೊಂದು ಹೇಗೆ ಸಂಶಯ? ನೀವು ಹೇಳೋ ಯುಕ್ತಿ ಸರಿ ಇದೆ, ತುಂಬಾ ಇದೆ, ಕೋಟಿಗಳು ಎಷ್ಟು ಅಂತ ಹೇಳ್ತಾ ಕೊಡೋದು. ಹಾಗಾಗಿ ಅದನ್ನ ನಾವು ಹೇಳದೇನೆ ಕಿಂ ಸಂಜ್ಞಾ ಇಷ್ಟೇ ಕೇಳಿದ್ದೇವೆ. ಯುಕ್ತಿ ಸರಿ ಇದೆ, ಆದ್ರೆ ಜಗತ್ತಿನಲ್ಲಂತೂ ಸಂಶಯ ನಿಮಗೆ ಕಾಣೋದಿಲ್ಲಲ್ವಾ? ಎರಡು ತೋರ್ತದೆ, ಒಂದ ವೃಕ್ಷವ ಅಥವಾ ಪುರುಷನ, ಅಥವಾ ವೃಕ್ಷದಲ್ಲೇ ವಟವೃಕ್ಷವ ಅಥವಾ ಶ್ವತವೃಕ್ಷ, ಹಿಂಗೆ ಎರಡೆರಡು ಬರಬೇಕೇ ಹೊರತು ಏನೂ ಇಲ್ಲದೆ ಬರೋದು ಇದನ್ನು ಸಂಶಯ ಅಂತ ಹೆಂಗ್ ಕರೆಯೋದು? ನೀವೇ ನೋಡಿ, ಇದನ್ನು ತಗೋಬೇಕಾ ತಗೋಬಾರ್ದಾ, ಇದನ್ನು ತಿನ್ಬೇಕಾ ತಿನ್ಬಾರ್ದಾ, ಇವತ್ತು ಏಕಾದಶಿಯ ದ್ವಾದಶಿಯ ಅಥವಾ ಹೀಗೆ ಇತ್ಯಾದಿಯಾಗಿ ಎರಡೆರಡಾಗಿ ಸಂಶಯ ಬಂದಿದ್ದು ನಾವು ಅನುಭವಿಸ್ತೇವೆ ಹೊರತು ಒಂದೇ ಬಂದಿದ್ದು ಅದು ಕಿಂ ಸಂಜ್ಞಾ ಒಂದು ಅಂದ್ರೆ ಆ ಒಂದು ಹೆಸರನ್ನು ಹೇಳದೇನೆ ಅಂತ ಬಂದಿದ್ದು ಹೇಗೆ ಸಂಶಯ ಅಂತ ಆಗತ್ತೆ ಅಂತಂದ್ರೆ, ಅದಕ್ಕೆ ಏನಂತಾರೆ ಅಂದ್ರೆ ಸಂಶಯ ಇದು ಒಂದೇ ತರ ಬರಬೇಕು ಅಂತಿಲ್ಲ, ಜಗತ್ತಿನಲ್ಲಿ ಎರಡು ತರಹ ಸಂಶಯವಿದೆ ಅಂತಂತಾರೆ. ಅಂದ್ರೆ ನಿರ್ದಿಷ್ಟ ಕೋಟಿಕ ಸಂಶಯ, ಅನಿರ್ದಿಷ್ಟ ಕೋಟಿಕ ಸಂಶಯ ಅಂತ ಎರಡು. ಅಂದರೆ ಹೆಸರನ್ನು ನಿರ್ದೇಶ ಮಾಡೋದು, ಹೆಸರನ್ನು ಹೇಳಿ ಸಂಶಯವನ್ನು ತೋರಿಸೋದು ಇದೊಂದು ತರಹದ್ದು. ಹೆಸರನ್ನು ಹೇಳದೇನೆ ತೋರಿಸುವಂತಹ ಸಂಶಯ ಇದು ಮತ್ತೊಂತಹದ್ದು, ಅದು ಅನಿರ್ದಿಷ್ಟ ಕೋಟಿಕ ಸಂಶಯ ಅಂತ ಕರೀತಾರೆ. ಅದರಲ್ಲಿ ಬರುವಂತಹದ್ದು ಅನಧ್ಯವಸಾಯ. ನಿರ್ದಿಷ್ಟ ಕೋಟಿಯಲ್ಲಿ ಬರುವ ಸಂಶಯ ಯಾವುದು ಅಂತಂದ್ರೆ ನಾವು ಅನುಭವಿಸುವಂತಹ ಪ್ರತಿನಿತ್ಯದಲ್ಲೂ ನಾವು ಕಾಣುವಂತಹ ಸಂಶಯ, ಸ್ಥಾನುರ್ವಾ ಪುರುಷೋಭಾ, ನೀರೋ ಹಾಲೋ, ವೃಕ್ಷವೋ ಮನುಷ್ಯನೋ ಇತ್ಯಾದಿಯಾಗಿ ನಾವೇನು ಜಗತ್ತಿನಲ್ಲಿ ಸಂಶಯವನ್ನು ಕಾಣ್ತೇವೆ ಅದೆಲ್ಲವೂ ನಿಮಗೆ ಹೆಚ್ಚು ನಿರ್ದಿಷ್ಟ ಕೋಟಿಕ. ಯಾವ ಸಂಶಯ ಇದು, ಇದೋ ಅದೋ ಅಂತ ಹೇಳುವ ಸಂಶಯ. ಆದ್ರೆ ಅನಧ್ಯವಸಾಯ ಕಿಂ ಸಂಜ್ಞಾ ಅಂತ ಕೇಳಿದಾಗ ಇದು ನಿಮಗೆ ಅನಿರ್ದಿಷ್ಟ ಕೋಟಿಕ. ಅಂದ್ರೆ ಯಾವ ಹೆಸರನ್ನೂ ಹೇಳದೇನೆ ಕಿಂ ಸಂಜ್ಞಾ, ಕಿಂ ಸಂಜ್ಞಕೋಯಂ ವೃಕ್ಷ ಅಂತ ಇಷ್ಟನ್ನು ಮಾತ್ರ ನಾವು ಕೇಳ್ತೇವೆ. ಇದು ಒಂದು ತರಹದ ಸಂಶಯವೇ. ಎಲ್ಲಾ ಸಂಶಯದಲ್ಲಿ ತೋರುವಂತೆ ತೋರ್ತಾ ಇಲ್ಲ, ಅದನ್ನು ಶಬ್ದದಿಂದ ನಾನು ಬಾಯಿಂದ ಉಚ್ಚಾರಣೆ ಮಾಡ್ತಾ ಇಲ್ಲ ಅಂತ ಒಂದೇ ಕಾರಣಕ್ಕೆ ಅದನ್ನು ಸಂಶಯವೇ ಅಲ್ಲ ಅಂತ ಕರಿಬಾರದು. ಹಾಗಾಗಿ ಸಂಶಯವೇ, ಹಾಗಾಗಿ ಇದನ್ನು ನಾವು ಸಂಶಯದಲ್ಲಿ ಅಂತರ್ಭಾವ ಮಾಡ್ತೇವೆ ಅನಧ್ಯವಸಾಯವನ್ನು. ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ವೈಶೇಷಿಕರು ಒಪ್ಪಿದ್ದಾರೆ, ಅದನ್ನೂ ಕೂಡ ನೀವು ಹೇಳಿ ಅದನ್ನು ಪರಿಹಾರ ಮಾಡತ್ತೆ ಅಂತ ಹೇಳಬೇಕಾಗಿತ್ತು ಅಂತ ಕಾರಣವಿಲ್ಲ. ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಇಲ್ಲಿ, ಪ್ರಶ್ನೆ ಮಾಡಿಕೊಂಡು ಸಮಾಧಾನ. ವಟಾದಿವ್ಯಾವೃತ್ತಿಂ ಪಶ್ಯತೋಪಿ ಪನಸೆ ಕಿಂ ಸಂಜ್ಞಕೋಯಂ ವೃಕ್ಷ ಇತ್ಯುತ್ಪದ್ಯತೆ ತಜ್ಞಾನಮೇವ ನ ಭವತಿ ಕಿಂತು ಸಂಜ್ಞಾ ವಿಷಯಂ ಜಿಜ್ಞಾಸಾ ಮಾತ್ರಂ. ಏನು, ಈಗ ನಾನು ಒಂದು ವೃಕ್ಷವನ್ನು ನೋಡಿದೆ, ನಿಜವಾಗ್ಲೂ ಅದೊಂದು ಹಲಸಿನ ಹಣ್ಣಿನ ವೃಕ್ಷ ಅಂತಂತಾರೆ, ಪನಸ ವೃಕ್ಷ. ಆ ವೃಕ್ಷದಲ್ಲಿ ಇದು ವಟವೃಕ್ಷ ಅಲ್ಲ ಅಂತ ನಂಗೆ ಗೊತ್ತು, ಯಾಕಂದ್ರೆ ನಂಗೆ ವಟವೃಕ್ಷದ ಪರಿಚಯವಿದೆ. ವಟವೃಕ್ಷ ಹೇಗಿರತ್ತೆ ಅಂತ ಹೇಳಿ ನಂಗೆ ವಟವೃಕ್ಷದ ಪರಿಚಯ ಇದೆ. ಹಾಗಾಗಿ ಈ ನನ್ನ ಕಣ್ಣು ಎದುರಿಗೆ ಕಾಣಿಸುವ ವೃಕ್ಷದಲ್ಲಿ ನನಗಿಷ್ಟು ಜ್ಞಾನವಾಯ್ತಲ್ಲ, ಇದು ವಟವೃಕ್ಷ ಅಲ್ಲ ಅಂತಾದಾಗ್ಲೂ ನಾನು ಕಿಂ ಸಂಜ್ಞಕೋಯಂ ವೃಕ್ಷ ಅಂತ ಕೇಳ್ತೇನಲ್ವಾ. ನೀವು ಅನಧ್ಯವಸಾಯ ಇದು ಸಂಶಯ ಅಂತ ಅಂದ್ಬಿಟ್ರೆ ಇದು ಸಮಸ್ಯೆ ಆಗತ್ತೆ. ಯಾಕೆ? ಸಂಶಯ ಅಂದ್ರೆ ಏನು? ನಿಶ್ಚಯ ಇರಬಾರ್ದು, ಇದೋ ಅದೋ ಅಂದ್ರೆ ಸಂಶಯ. ಆದ್ರೆ ನನ್ನ ಕಣ್ಣಿಗೆ ಈ ಕಣ್ಣು ಎದುರಲ್ಲಿ ಇರುವ ವೃಕ್ಷ ಒಂದಿದೆ, ಆ ವೃಕ್ಷದ ಹೆಸರು ನಂಗೆ ಗೊತ್ತಿಲ್ಲ, ಆದ್ರೆ ಇದು ವಟವೃಕ್ಷ ಅಲ್ಲ ಅಂತ ಜ್ಞಾನವಿದೆ ನನಗೆ. ವಟವೃಕ್ಷದ ಪರಿಚಯ ನನಗಿದೆ. ಅಂತಹ ಸಮಯದಲ್ಲಿ ಇದರ ಹೆಸರೇನು ಅಂತ ನಾನು ತಿಳ್ಕೊಳ್ಬೇಕಾಗಿದೆ. ಅವಾಗ ನಾನು ಕೇಳ್ತೇನೆ ಕಿಂ ಸಂಜ್ಞಕೋಯಂ ವೃಕ್ಷ ಅಂತ ಕೇಳ್ತೇನೆ. ಇದನ್ನು ಸಂಶಯದಲ್ಲಿ ಸೇರಿಸ್ತೀರಾ ನೀವು? ಅನಧ್ಯವಸಾಯವನ್ನು ಸಂಶಯದಲ್ಲಿ ಸೇರಿಸೋಣ ಅಂತ ಇದ್ದೀರಾ. ಇಂತಹ ಸಮಯದಲ್ಲಿ ಬರುವ ಕಿಂ ಸಂಜ್ಞಕೋಯಂ ವೃಕ್ಷ ಅಂತ ಹೇಳಿ ಬರುವ ಸ್ಥಳದಲ್ಲಿ ಸಂಶಯ ಅಂತ ಹೇಗೆ ಹೇಳೋದು? ಯಾಕೆಂದ್ರೆ ಮತ್ತೊಂದು ವೃಕ್ಷ ವಟವೃಕ್ಷ ಇದೆ, ಅದು ಇದಲ್ಲ ಅಂತ ನನಗೆ ನಿಶ್ಚಯವೇ ಇದೆ, ಆದರೂ ಕಿಂ ಸಂಜ್ಞಕೋಯಂ ಅಂತ ಕೇಳ್ತೇನೆ. ಯಾಕೆ? ಎದುರಿಗಿರುವ ವೃಕ್ಷದ ಪರಿಚಯ ನನಗಿಲ್ಲ ಅಂತನೋ ಕಾರಣಕ್ಕೆ. ಅಂದ್ಮೇಲೆ ಇದನ್ನು ನಾವು ಸಂಶಯದಲ್ಲಿ ಸೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅನಧ್ಯವಸಾಯವನ್ನು ಸಂಶಯದಲ್ಲಿ ಸೇರಿಸಬಾರದು ಅಂತ ಹೀಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ
ವಟಾದಿ ವ್ಯಾವೃತ್ತಿಂ ಪಶ್ಯತೋಪಿ. ಅಂದ್ರೆ ವಟಾದಿ ವ್ಯಾವೃತ್ತಿ ಇದು ವಟವೃಕ್ಷ ಅಲ್ಲ ಅಂತನ್ನುವಂತಹ ವ್ಯಾವೃತ್ತಿ ಜ್ಞಾನ, ಇದರಿಂದ ಭಿನ್ನವಾಗಿದೆ ಅಂತನ್ನುವ ಜ್ಞಾನ ತನಗೆ ನಿಶ್ಚಯ ಇದ್ದರೂ ಕೂಡ ಪನಸೆ ಅಂದ್ರೆ ಪನಸ ವೃಕ್ಷದಲ್ಲಿ ಯತ್ಕಿಂಚನ್ಯಕೋಯಂ ವೃಕ್ಷ ಯುತ್ಪದ್ಯತೆ ಅಂದ್ರೆ ಇದರ ಹೆಸರೇನು, ಪನಸ ವೃಕ್ಷದ ಹೆಸರು ನನಗೆ ಗೊತ್ತಿಲ್ಲ, ಅದರ ಹೆಸರೇನು ಅಂತನ್ನುವ ನನಗೆ ಈ ಅನಧ್ಯವಸಾಯ ರೂಪವಾದಂತಹದ್ರ ಒಂದು ಒಂದು ತರಹದ ಜ್ಞಾನ ಹುಟ್ಟತ್ತೆ. ಆದರೆ ಅದೇನು ಅಂತಂದ್ರೆ ತಜ್ಞಾನಮೇವ ನಭವತಿ, ಅಂದ್ರೆ ಅದು ಜ್ಞಾನವೇ ಅಲ್ಲ. ಅದು ಅಂದ್ರೆ ಜ್ಞಾನವಾಗಿತ್ತು ಅಂತಂದ್ರೆ ಅದು ಸಂಶಯವೋ, ಅಥವಾ ಅದು ಅನಧ್ಯವಸಾಯವೋ, ಅಥವಾ ಇನ್ನೇನೋ ಆಯತಾರ್ಥ ಜ್ಞಾನವೋ, ಅಥವಾ ಇನ್ನು ಬೇರೆ ಬೇರೆ ಜ್ಞಾನಗಳು ಪ್ರಭೇದಗಳು ಇದೆ, ಅದನ್ನ ಹೇಳಬೇಕು ಅಂತ ಪ್ರಶ್ನೆ ಮಾಡಬಹುದಾಗಿತ್ತು ಒಂದು ಜ್ಞಾನವಾಗಿದ್ದರೆ. ಅಂದ್ರೆ ಉದಾಹರಣೆಗೆ ಇದೊಂದು ವೃಕ್ಷ ಒಂದು ವೃಕ್ಷದ ಜಾತಿಯಲ್ಲಿ ಬಂದಿದ್ರೆ ಇದು ಯಾವ ವೃಕ್ಷ, ಇದು ಪನಸ ವೃಕ್ಷವಾ, ವಟವೃಕ್ಷವಾ, ಅಶ್ವತ್ಥ, ಏನೋ ಒಂದು ಪ್ರಶ್ನೆ ಮಾಡಬಹುದು. ಅದು ವೃಕ್ಷವೇ ಅಲ್ಲ ಅಂದ್ರೆ ಏನ್ ಮಾಡೋದು? ಹಾಗೆ ಇಂತಹ ಸ್ಥಳದಲ್ಲಿ ಬರುವಂತಹದ್ದೇನಿದು ಜ್ಞಾನವೇ ಅಲ್ಲ. ಜ್ಞಾನವೇ ಅಲ್ಲ ಅಂದ್ಮೇಲೆ ಸಂಶಯ ಜ್ಞಾನವೋ ಅನಧ್ಯವಸಾಯವೋ, ಅಥವಾ ಈ ಅನಧ್ಯವಸಾಯವನ್ನು ಸಂಶಯದಲ್ಲಿ ಸೇರಿಸೋಣವೋ ಬೇಡವೋ ಅಂತನ್ನುವ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಜ್ಞಾನವೇ ಅಲ್ಲ ಅದು. ಅಲ್ರಿ ಮತ್ತೆ ಹಿಂದೆ ತೋರಿಸಿದ್ವಲ್ವ ನಾವು, ಈಗ ಇವತ್ತಿನ ಪಾಠ ಪ್ರಾರಂಭದಲ್ಲೇ ಕಿಂ ಸಂಗಿಕೋ ಎಂ ವೃಕ್ಷ ಇತ್ಯನಧ್ಯವಸಾಯ ಅದನ್ನು ಸಂಶಯದಲ್ಲಿ ಅಂತರ್ಭಾವ ಮಾಡ್ತೇವೆ ಅಂತ ಒಂದು ವಾಕ್ಯ ಹಿಂದೆ ವಿಚಾರ ಮಾಡಿದ್ದಾರೆ. ಮತ್ತಿಲ್ಲಿ ನೋಡಿದ್ರೆ ಇಂತಹ ಸ್ಥಳ ವಿಶೇಷದಲ್ಲಿ ಒಂದು ನನಗೆ ಅಪರಿಚಿತವಾದ ವೃಕ್ಷ ಎದುರಿಗಿದ್ದಾಗ ಅಲ್ಲಿ ಬೇರೆ ಒಂದು ವೃಕ್ಷದಿಂದಾಗಿ ಭೇದ ಜ್ಞಾನ ಅದು ಅಲ್ಲ ಅಂತ ನಿಶ್ಚಯವಿರುವಾಗ ಅವಾಗ ಜಿಜ್ಞಾಸೆಯಿಂದಾಗಿ ಕಿಂ ಸಂಗಿಕೋಯಂ ಅಂತ ಕೇಳಿದಾಗ ಇದು ಜ್ಞಾನವೇ ಅಲ್ಲ ಅಂತಂದ್ರೆ ಮತ್ತೇನದು ಅಂತ ಪ್ರಶ್ನೆ ಬರುತ್ತೆ. ಕೇಳಿದ್ರು ಕಿಂತು ಸಂಜ್ಞಾ ವಿಷಯಂ ಜಿಜ್ಞಾಸಾ ಮಾತ್ರಂ. ಏನು ಸಂಜ್ಞಾ ವಿಷಯಂ ಜಿಜ್ಞಾಸಾ ಮಾತ್ರಂ? ಸಂಜ್ಞಾ ವಿಶೇಷ, ಸಂಜ್ಞಾ ಅಂದ್ರೆ ಹೆಸರು, ಆ ಸಂಜ್ಞಾ ವಿಷಯಕವಾದ ಜಿಜ್ಞಾಸೆ. ಸಂಜ್ಞಾ ವಿಷಯಕ ಜಿಜ್ಞಾಸೆ ಅಂದ್ರೆ ನನ್ನ ಎದುರಿಗೆ ಒಬ್ಬ ಪುರುಷ ಬಂದಿದ್ದಾನೆ, ಒಬ್ಬ ವ್ಯಕ್ತಿ ಮನುಷ್ಯ ಇದ್ದಾನೆ, ಅವನ ಹೆಸರು ಗೊತ್ತಿಲ್ಲ ನನ್ಗೆ, ಅವನ್ ಪಾಪ ಅವನು ಯಾರು ಅಂತ ಅನ್ನೋದು ಪರಿಚಯ ಇಲ್ಲ, ಆದರೆ ಇನ್ನೊಬ್ಬನ ಹೆಸರು ಗೋವಿಂದ ಅಂತಿದೆ. ಇವನು ಗೋವಿಂದನಂತೂ ಸರ್ವಥ ಅಲ್ಲ, ನಂಗೆ ಗೊತ್ತು ಗೋವಿಂದನ ಪರಿಚಯ ನನಗಿದೆ, ಅದು ಇವ ಗೋವಿಂದ ಅಲ್ಲ ಸರ್ವಥ ಅಂತ ನಿಶ್ಚಯವಿದೆ. ಅವಾಗ ನಾನು ಕೇಳ್ತೇನೆ ಈ ಮನುಷ್ಯನ ಹೆಸರೇನು ಅಂತ ನಾನು ಕೇಳಿದೆ, ಅದಕ್ಕೆ ಯಾರಾದ್ರೂ ಸಂಶಯ ಅಂತ ಕರಿಬೇಕಾ? ಸಂಶಯ ಇಲ್ಲ, ಯಾಕಂದ್ರೆ ಏಕಕೋಟಿ ಒಂದೇ ಕೋಟಿ ಇದೆ, ಉಳಿದವರು ಅಲ್ಲ ಅಂತ ನಿಶ್ಚಯವಾದ್ಮೇಲೆ ಅದನ್ನ ಸಂಶಯ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು? ಹೆಸರನ್ನೇ ಜಿಜ್ಞಾಸೆ, ಅವನ ಹೆಸರು ಏನಿರಬಹುದು ಅಂತ ನಾನು ಕಲ್ಪನೆ ಮಾಡ್ತೇನೆ. ಓ ಏನು 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 ಅದಕ್ಕೆ ನಾನು ಕೇಳ್ತೇನೆ ಇವ್ರ ಹೆಸರು ಏನು ಅಂತ. ಹಾಗೆ ಸಂಜ್ಞಾ ವಿಷಯಂ ಜಿಜ್ಞಾಸಾ ಮಾತ್ರ, ಇವನ ಹೆಸರು ಏನಿರಬಹುದು, ಯಾವ ಹೆಸರನ್ನು ಪಡೆದಿರಬಹುದು, ಈ ವೃಕ್ಷ ಯಾವ ಹೆಸರನ್ನು ಪಡೆದದ್ದಾಗಿರಬಹುದು ಅಂತ ಹೇಳಿ ನನಗೆ ಜಿಜ್ಞಾಸೆ ಮಾತ್ರ, ಹೊರತು ಇದು ಜ್ಞಾನ ಅಲ್ಲ. ಆಮೇಲೆ ಅಥವಾ ಜ್ಞಾನ ವಿಶೇಷವಾದ ಅನಧ್ಯವಸಾಯ ಸಂಶಯ ಆದಂತೂ ಅಲ್ಲೇ ಅಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆ ಇಟ್ಟುಕೊಂಡು ನಮ್ಮ ಪಕ್ಷವನ್ನು ಖಂಡನೆ ಮಾಡಬಾರದು. ಕೇವಲ ಅನಧ್ಯವಸಾಯ ಅಂತಂದ್ರೆ ಅದು ಇಂತಹ ಮೇಲೆ ನಾವು ತೋರಿಸಿದಂತಹ ಸ್ಥಳದಲ್ಲಿ ಬರುವಂತಹ ಕಿಂ ಸಂಜ್ಞಕೋ ಎಂ ವೃಕ್ಷ ಹಂತನ ಕಡೆ ಬರುವಂತಹ ಸ್ಥಳ ಏನಿದೆಯೋ ಅಂತಹದ್ದನ್ನು ಮಾತ್ರ ನಾವು ಸಂಶಯದಲ್ಲಿ ಸೇರಿಸಿ, ಸಂಶಯದಲ್ಲಿ ದೋಷ ಪರಿಹಾರ ಮಾಡೋದ್ರಿಂದಲೇನೆ ಅನಧ್ಯವಸಾಯದಲ್ಲೂ ದೋಷ ಪರಿಹಾರ ಮಾಡಿದಂತೆ ಆಗಿಬಿಡುತ್ತೆ. ಆದ್ದರಿಂದಾಗಿ ವೈಶೇಷಿಕರ ಮತಾನುಸಾರೇನ ಮಾಡಿದ ಪೂರ್ವ ಪಕ್ಷವನ್ನು ಒಂದು ಅಂಶವನ್ನು ವಿಮರ್ಶೆ ಮಾಡಿ ಮುಗಿಸಿದ್ರು. ಮತ್ತೊಂದು ಅಂಶ ಸ್ವಪ್ನಶ್ಚ ಅಂತ ಅಂತಾರೆ. ಆ ಸ್ವಪ್ನ ಅಂತ ಅನ್ನೋದೊಂದು ಅಯಥಾರ್ಥ ಜ್ಞಾನವಿದೆ ಅಂದ್ಮೇಲೆ ಅದನ್ನೂ ಹೇಳ್ಬೇಕಾಗಿತ್ತಲ್ವೇ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮುಂದಿನ ವಾಕ್ಯದಲ್ಲಿ ಸ್ವಪ್ನೇಪಿ ಗಜಾದಿ ದರ್ಶನಂ ಚೇತ್ ಯಥಾರ್ಥಮೇವ ಅಂತ ಹೇಳಿ ಸ್ವಪ್ನದ ಜ್ಞಾನಕ್ಕೆ ಅಯಥಾರ್ಥತ್ವ ಇಲ್ಲ, ಯಥಾರ್ಥತ್ವ ಯಾಥಾರ್ಥ್ಯವೇ ಇದೆ ಅಂತ ಅನ್ನೋದನ್ನು ಸಮರ್ಥನೆ ಮಾಡೋದಕ್ಕಾಗಿ ಮುಂದಿನ ವಿಷಯ ನಾಳೆ ಮಾಡೋದು. ಶ್ರೀಕೃಷ್ಣ ಅರ್ಪಣಮಸ್ತು. ಅರ್ಥ ಆಯ್ತಲ್ಲ? ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ಇದಂ ಜ್ಞಾನಂ ಹರೇ ಪೂಜಾ ಹರೇ ಹರೇ ಧೀನಂ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ತೆ.